ದೆಹಲಿ ಜಂತರ್ ಮಂತರ್ ಹಲವು ವಾರಗಳಿಂದ ದೇಶದ ಗಮನ ಸೆಳೆದಿದ್ದ ಜಾಗ. ಬೇರೆ ಪ್ರತಿಭಟನೆಗಳಿಗಿಂತ ತುಂಬಾ ವಿಭಿನ್ನವಾದ ಎಫೆಕ್ಟಿವ್ ಆದ ಪ್ರತಿಭಟನೆಗೆ ಈ ಜಾಗ ಸಾಕ್ಷಿಯಾಯಿತು. ಆದರೆ ಈ ಬಾರಿ ಇಲ್ಲಿ ನಡೆದಿದ್ದು ಕೇವಲ ಪ್ರತಿಭಟನೆಯಲ್ಲ, ಭಾರತದ ವಿದ್ಯಾರ್ಥಿ ಚಳುವಳಿಯ ಹೊಸ ಅಧ್ಯಾಯ. ಈ ಕಥೆ ಶುರುವಾಗಿದ್ದು ರಸ್ತೆಯಲ್ಲಿ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ. ಅಭಿಜಿತ್ ದೀಪ್ಕೆ ಅನ್ನೋ ಯುವಕ ಕಾಕ್ರೋಚ್ ಜನತಾ ಪಾರ್ಟಿ ಎಂಬ ಹೆಸರಿನಲ್ಲಿ ಆರಂಭಿಸಿದ ವ್ಯಂಗ್ಯಾತ್ಮಕ ಇನ್ಸ್ಟಾಗ್ರಾಂ ಪೇಜ್ ಕೆಲವೇ ದಿನಗಳಲ್ಲಿ ಲಕ್ಷಾಂತರ ಯುವಕರ ಧ್ವನಿಯಾಯಿತು. ನೀಟ್ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿನ ಅಕ್ರಮ, ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷಾ ವ್ಯವಸ್ಥೆಯಲ್ಲಿನ ಪಾರದರ್ಶಕತೆಯ ಕೊರತೆ ಮತ್ತು ಜವಾಬ್ದಾರಿಯ ಪ್ರಶ್ನೆಯನ್ನು ಮುಂದಿಟ್ಟು ಸಿಜೆಪಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗೆ ಕರೆ ನೀಡಿತು. ಆರಂಭದಲ್ಲಿ ನೂರಾರು ವಿದ್ಯಾರ್ಥಿಗಳು ಬಂದ್ರು, ನಂತರ ಸಾವಿರಾರು ಮಂದಿ ಸೇರಿದ್ರು. ಕೊನೆಗೆ ಅದು ದೇಶವ್ಯಾಪಿ ಯುವ ಚಳುವಳಿಯಾಗಿ ಬೆಳೆಯಿತು. ಈ ಪ್ರತಿಭಟನೆಗೆ ಒಂದು ವಿಭಿನ್ನ ಗುರುತು ಇತ್ತು. ಇಲ್ಲಿ ಯಾವುದೇ ರಾಜಕೀಯ ಪಕ್ಷದ ಧ್ವಜಗಳು ಇರಲಿಲ್ಲ. ವಿದ್ಯಾರ್ಥಿಗಳ ಕೈಯಲ್ಲಿ ರಾಷ್ಟ್ರಧ್ವಜ, ಭಾರತದ ಸಂವಿಧಾನದ ಪ್ರತಿಗಳು, ಫಿಕ್ಸ್ ಅವರ್ ಎಜುಕೇಶನ್ ಸಿಸ್ಟಮ್, ಎಜುಕೇಶನ್ ನಾಟ್ ಕರಪ್ಷನ್, ಸ್ಟೂಡೆಂಟ್ ಡಿಸರ್ವ್ ಜಸ್ಟಿಸ್ ಎಂಬ ಫಲಕಗಳು ಮಾತ್ರ ಕಾಣಿಸ್ತಾ ಇದ್ವು. ಇಲ್ಲಿ ಜಾತಿಯ ಪ್ರಶ್ನೆ ಇರಲಿಲ್ಲ, ಧರ್ಮದ ಪ್ರಶ್ನೆ ಇರಲಿಲ್ಲ. ಕರ್ನಾಟಕ, ಬಿಹಾರ, ಕೇರಳ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಕಾಶ್ಮೀರ ಹೀಗೆ ದೇಶದ ಮೂಲೆ ಮೂಲೆಗಳಿಂದ ಬಂದಿದ್ದ ವಿದ್ಯಾರ್ಥಿಗಳು ಒಂದೇ ಬೇಡಿಕೆಯನ್ನ ಮುಂದಿಟ್ಟಿದ್ರು, ಅದು ಪರೀಕ್ಷಾ ವ್ಯವಸ್ಥೆ ಸರಿಪಡಿಸಿ ಅನ್ನೋದು. ಜಂತರ್ ಮಂತರ್ ನಿಧಾನವಾಗಿ ಪ್ರತಿಭಟನಾ ಸ್ಥಳಕ್ಕಿಂತ ವಿದ್ಯಾರ್ಥಿಗಳ ಕ್ಯಾಂಪ್ ಆಗಿ ಬದಲಾಗಿತ್ತು. ಸ್ವಯಂ ಸೇವಕರು ಉಚಿತ ಊಟ ನೀಡ್ತಾ ಇದ್ರು, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ರು, ವೈದ್ಯಕೀಯ ನೆರವಿಗಾಗಿ ಪ್ರತ್ಯೇಕ ತಂಡಗಳಿದ್ವು. ರಾತ್ರಿ ಮಲಗೋದಕ್ಕೂ ಕೂಡ ವಿದ್ಯಾರ್ಥಿಗಳೇ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ರು. ಅದರಲ್ಲಿಯೂ ಜುನೈದ್ ಅವರ ನೇತೃತ್ವದಲ್ಲಿ ನಡೆದ ಆಹಾರ ಪಾನೀಯ ವಿತರಣೆ, ಇದು ನಿಜವಾದ ಭಾರತ ಅನ್ನೋದನ್ನ ಜಗತ್ತಿಗೆ ತೋರಿಸ್ತು. ಈ ಪ್ರತಿಭಟನೆಯ ಅತ್ಯಂತ ವಿಶೇಷ ಅಂಶ ಅಂದ್ರೆ ಅದು ಹ್ಯೂಮರ್. ಸರ್ಕಾರದ ಪ್ರತಿಯೊಂದು ಹೇಳಿಕೆ, ಪ್ರತಿ ಸುದ್ದಿಗೂ ಕೆಲವೇ ನಿಮಿಷಗಳಲ್ಲಿ ಮೀಮ್ ಸಿದ್ಧವಾಗ್ತಾ ಇತ್ತು. ಒಂದು ರೀಲ್, ಒಂದು ವೈರಲ್ ವಿಡಿಯೋ, ಒಂದು ಇನ್ಸ್ಟಾಗ್ರಾಂ ಪೋಸ್ಟ್ ಸಾವಿರಾರು ಹೊಸ ವಿದ್ಯಾರ್ಥಿಗಳನ್ನ ಪ್ರತಿಭಟನೆಗೆ ಕರೆತರ್ತಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನರಿಗೆ ಇನ್ಸ್ಟಾಗ್ರಾಂ ಮೂಲಕ ನೀಡಿದ ಸಂದೇಶವನ್ನೇ ವಿದ್ಯಾರ್ಥಿಗಳು ತಮ್ಮ ಪ್ರತಿಭಟನೆಯ ಭಾಗವಾಗಿ ಮಾಡಿಕೊಂಡ್ರು. ಪಾಪ್ ಕಲ್ಚರ್ ರೆಫರೆನ್ಸಸ್, ಬ್ಯಾಟ್ಮನ್, ಕಾಕ್ರೋಚ್ ಕಾಸ್ಟ್ಯೂಮ್, ಫನ್ನಿ ಪ್ಲೇ ಕಾರ್ಡ್ಸ್, ಸ್ಪೂಫ್ ವಿಡಿಯೋಸ್, ಡಾನ್ಸ್, ಸಾಂಗ್ಸ್ ಇವೆಲ್ಲವೂ ಪ್ರತಿಭಟನೆಯ ಭಾಗವಾಗಿದ್ವು. ಆದ್ರೆ ಈ ಹಾಸ್ಯದ ಹಿಂದೆ ಇದ್ದ ಬೇಡಿಕೆ ಮಾತ್ರ ಗಂಭೀರವಾಗಿತ್ತು. ಅದೆಂದ್ರೆ ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆ ಬರಬೇಕು ಅನ್ನೋದು. ಮುಂಚೆ ಪ್ರತಿಭಟನೆಗಳಲ್ಲಿ ಜನರನ್ನ ಸೇರಿಸೋದಕ್ಕೆ ವಾರಗಳ ಕಾಲ ಬೇಕಾಗ್ತಾ ಇತ್ತು. ಆದ್ರೆ ಇಲ್ಲಿ ಒಂದು ವೈರಲ್ ರೀಲ್, ಒಂದು ಹ್ಯಾಶ್ ಟ್ಯಾಗ್, ಒಂದು ಲೈವ್ ವಿಡಿಯೋ ಸಾವಿರಾರು ಜನರನ್ನ ಕೆಲವೇ ಗಂಟೆಗಳಲ್ಲಿ ಜಂತರ್ ಮಂತರ್ಗೆ ಕರೆತರ್ತಿತ್ತು. ಟೆಲಿಗ್ರಾಮ್ ಗ್ರೂಪ್ಸ್, ಇನ್ಸ್ಟಾಗ್ರಾಮ್ ಬ್ರಾಡ್ಕಾಸ್ಟ್ ಚಾನೆಲ್ಸ್, ವಾಟ್ಸ್ಆಪ್ ಕಮ್ಯುನಿಟೀಸ್ ಹೀಗೆ ಎಲ್ಲವೂ ತಂತ್ರಜ್ಞಾನದ ಮೂಲಕವೇ ನಡೀತಾ ಇತ್ತು. ಈ ಪ್ರತಿಭಟನೆಯನ್ನು ಆರಂಭದಿಂದಲೇ ಹಲವು ರೀತಿಯ ಟೀಕೆಗಳು ಎದುರಿಸ್ತಾ ಬಂದ್ವು. ಕೆಲವರು ಇದನ್ನು ರಾಜಕೀಯ ಪ್ರೇರಿತ ಅಂತ ಹೇಳಿದ್ರು, ಇನ್ನು ಕೆಲವರು ಇದನ್ನು ಕೇವಲ ಇನ್ಸ್ಟಾಗ್ರಾಂ ಟ್ರೆಂಡ್ ಅಂತ ತಳ್ಳಿ ಹಾಕಿದ್ರು. ವಿದೇಶಗಳಿಂದ ಹಣ ಬರ್ತಾ ಇದೆ ಅನ್ನುವ ಪುಕಾರು ಕೂಡ ಎಬ್ಸಿದ್ರು. ಪಕ್ಷವೊಂದರ ಅಣತಿಯಂತೆ ನಡೀತಾ ಇರುವ ಹೋರಾಟ ಅಂತ ಹೇಳಿದ್ರು. ಸೋಷಿಯಲ್ ಮೀಡಿಯಾದಲ್ಲೂ ಸಾಕಷ್ಟು ಅಪಪ್ರಚಾರ ಹರಡಿತು. ಆದ್ರೆ ವಿದ್ಯಾರ್ಥಿಗಳು, ಹೋರಾಟಗಾರರು ಧೃತಿಗೆಡಲಿಲ್ಲ. ವಿದ್ಯಾರ್ಥಿಗಳು ಪ್ರತಿಯೊಂದು ಆರೋಪಕ್ಕೂ ದಾಖಲೆಗಳು, ವಿಡಿಯೋಗಳು, ಲೈವ್ ಸ್ಟ್ರೀಮಿಂಗ್ ಮತ್ತು ಫ್ಯಾಕ್ಟ್ ಬೇಸ್ಡ್ ಉತ್ತರಗಳ ಮೂಲಕ ಪ್ರತಿಕ್ರಿಯಿಸಿದ್ರು. ಲಾಠಿ ಪ್ರಹಾರ ಆದ್ರೂ ಹೋರಾಟ ನಿಲ್ಲಿಲ್ಲ. ಜೂನ್ ಕೊನೆಯ ವಾರದಲ್ಲಿ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಯಿತು. ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಜಂತರ್ ಮಂತರ್ಗೆ ಬಂದು ಉಪವಾಸ ಸತ್ಯಾಗ್ರಹವನ್ನ ಆರಂಭಿಸಿದ್ರು. ದೇಶದ ಗಮನ ಸಂಪೂರ್ಣ ಹೋರಾಟದತ್ತ ತಿರುಗಿತು. ಜುಲೈ 20ರಂದು ಚಲೋ ಸಂಸತ್ ಕರೆ ನೀಡಲಾಯಿತು. ಸಾವಿರಾರು ವಿದ್ಯಾರ್ಥಿಗಳು ಸಂಸತ್ತಿನತ್ತ ಮೆರವಣಿಗೆ ನಡೆಸೋದಕ್ಕೆ ಮುಂದಾದ್ರು. ಬ್ಯಾರಿಕೇಡ್ಗಳು, ಭಾರಿ ಪೊಲೀಸ್ ಬಂದೋಬಸ್ತ್, ನೂಕು ನುಗ್ಗಲು, ಲಾಠಿ ಪ್ರಹಾರ, ಅಶ್ರುವಾಯು ಇದರಿಂದ ಅನೇಕ ವಿದ್ಯಾರ್ಥಿಗಳು ಗಾಯಗೊಂಡು ಹೋರಾಟದಿಂದ ಮಾತ್ರ ಹಿಂದೆ ಸರಿಲಿಲ್ಲ. ಈ ಪ್ರತಿಭಟನೆ ಮತ್ತೊಂದು ಹೈಲೈಟ್ ಯುವತಿಯರು. ಹೋರಾಟದ ಮುಂಚೂಣಿಯಲ್ಲಿದ್ದ ಯುವತಿಯರು ಪೊಲೀಸರು ಲಾಠಿ ಏಟಿಗೂ ಬೆದರಲಿಲ್ಲ, ಟಿಯರ್ ಗ್ಯಾಸ್ಗೆ ಅಂಜಲಿಲ್ಲ, ವಿರೋಧಿಗಳ ಟೀಕೆಗೆ ಅವಹೇಳನಕ್ಕೂ ಜಗಲಿಲ್ಲ. ರಾತ್ರಿ ಇಡೀ ಪ್ರತಿಭಟನಾ ಸ್ಥಳದಲ್ಲೇ ಉಳಿದು ಹೋರಾಟವನ್ನ ಮುಂದುವರೆಸಿದ್ರು. ಮೈಕ್ ಹಿಡಿದು ಭಾಷಣ ಮಾಡಿದ್ರು, ಸ್ಲೋಗನ್ ಕೂಗಿದ್ರು, ಸ್ವಯಂ ಸೇವಕರಾಗಿ ಕೆಲಸ ಮಾಡಿದ್ರು.
ಈ ಪ್ರತಿಭಟನೆ ಭಾರತದ ಗಡಿಯೊಳಗೆ ಮಾತ್ರ ಸೀಮಿತವಾಗಲಿಲ್ಲ, ವಿದೇಶಗಳಲ್ಲೂ ಕೂಡ ಚರ್ಚೆ ಆಯಿತು. ಪಾಕಿಸ್ತಾನದ ಕೆಲವು ಸಾಮಾಜಿಕ ಜಾಲತಾಣದ ಬಳಕೆದಾರರು ಮತ್ತು ಯುವ ಕಂಟೆಂಟ್ ಕ್ರಿಯೇಟರ್ಗಳು ಕೂಡ ಈ ಹೋರಾಟದಲ್ಲಿ ವಿಡಿಯೋ ಮಾಡಿ ವಿದ್ಯಾರ್ಥಿಗಳಿಗೆ ಧೈರ್ಯವನ್ನ ತುಂಬಿದ್ರು, ಅವರ ಧೈರ್ಯವನ್ನ ಮೆಚ್ಚಿಕೊಂಡ್ರು. ಹಾಸ್ಯದ ಜೊತೆಗೆ ಪ್ರಬುದ್ಧತೆ ಈ ಹೋರಾಟದ ಮತ್ತೊಂದು ವಿಶೇಷ ಕ್ಷಣವು ದೇಶದ ಗಮನ ಸೆಳೆಯಿತು. ಪ್ರತಿಭಟನೆಯ ವೇಳೆ ಮಾಧ್ಯಮ ವಾಹಿನಿಯೊಂದರ ವರದಿಗಾರರಿಗೆ ಕೆಲ ಪ್ರತಿಭಟನಾಕಾರರು ಆಕ್ರೋಶದ ಭರದಲ್ಲಿ ಲೂಸರ್ ಅಂತ ಕರೆದ ಘಟನೆ ವೈರಲ್ ಆಗಿತ್ತು. ಆದರೆ ಕೆಲವೇ ಸಮಯದ ಬಳಿಕ ಅದೇ ಪ್ರತಿಭಟನಾಕಾರರು ವರದಿಗಾರರ ಬಳಿ ಹೋಗಿ ತಮ್ಮ ಮಾತಿಗೆ ವಿಷಾದ ವ್ಯಕ್ತಪಡಿಸಿ ಕೈಕುಲುಕಿ, ನಮ್ಮ ಉದ್ದೇಶ ನಿಮ್ಮನ್ನು ವೈಯಕ್ತಿಕವಾಗಿ ನೋಯಿಸೋದು ಅಲ್ಲ, ಭಾವೋದ್ವೇಗದಲ್ಲಿ ಆ ಮಾತು ಬಂದಿದೆ, ಕ್ಷಮಿಸಿ ಅಂತ ಹೇಳಿದ ಆ ಕ್ಷಣ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ಳಲಾಯಿತು. ಭಿನ್ನಾಭಿಪ್ರಾಯ ಇದ್ರೂ ಸಂವಾದಕ್ಕೆ ಅವಕಾಶ ಇರಬೇಕು, ತಪ್ಪಾದ್ರೆ ಕ್ಷಮೆ ಕೇಳುವ ಧೈರ್ಯ ಕೂಡ ಇರಬೇಕು ಎನ್ನುವ ಸಂದೇಶವನ್ನ ಆ ಘಟನೆ ನೀಡಿತು. ಈ ಹೋರಾಟ ಕೊಟ್ಟ ಪ್ರಮುಖ ಸಂದೇಶಗಳು ಹಲವು. ಮೊದಲನೆಯದು, ಸೋಷಿಯಲ್ ಮೀಡಿಯಾ ಕೇವಲ ಮನರಂಜನೆಗೆ ಮಾತ್ರವಲ್ಲ, ಅದು ರಾಷ್ಟ್ರೀಯ ಚರ್ಚೆ ಹುಟ್ಟು ಹಾಕುವ ವೇದಿಕೆಯಾಗಬಹುದು. ಎರಡನೆಯದು, ಜೆನ್ಸಿ ಕೇವಲ ಸ್ಕ್ರೋಲ್ ಮಾಡುವ ಪೀಳಿಗೆಯಲ್ಲ, ಅಗತ್ಯ ಬಂದ್ರೆ ರಸ್ತೆಗಿಳಿದು ಹೋರಾಡುವ ಪೀಳಿಗೆ. ಮೂರನೆಯದು, ಹ್ಯೂಮರ್ ಕೂಡ ಪ್ರತಿಭಟನೆಯ ಶಕ್ತಿಯಾಗಬಹುದು. ನಾಲ್ಕನೆಯದು, ಪಾರದರ್ಶಕ ಶಿಕ್ಷಣ ವ್ಯವಸ್ಥೆ ಎಂಬ ಬೇಡಿಕೆ ದೇಶದ ಪ್ರತಿಯೊಬ್ಬ ವಿದ್ಯಾರ್ಥಿಯ ಸಾಮಾನ್ಯ ಧ್ವನಿಯಾಗಬಹುದು. ಬಹುಶಃ ಅದಕ್ಕಾಗಿಯೇ ದೆಹಲಿ ಜಂತರ್ ಮಂತರ್ ಈ ಬಾರಿ ಕೇವಲ ಒಂದು ಪ್ರತಿಭಟನೆಯ ವಿಳಾಸವಾಗಿರಲಿಲ್ಲ, ಡಿಜಿಟಲ್ ಯುಗದಲ್ಲಿ ಮತ್ತು ಸಾವಿರಾರು ಯುವಕರ ಒಗ್ಗಟ್ಟಿನ ಧ್ವನಿಯಾಯಿತು. ದೇಶದ ಇತಿಹಾಸದಲ್ಲಿ ಬಹುಕಾಲ ಉಳಿಯುವ ಹೋರಾಟವಾಯಿತು.